ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲಿ ಇದ್ದೀವಿ. ಬನ್ನಿ ಸ್ವಾಮಿಯ ದರ್ಶನ ಮಾಡೋಣ. ಧರ್ಮಸ್ಥಳ ಪುಣ್ಯಕ್ಷೇತ್ರ ನೋಡಲು ತುಂಬ ಸುಂದರವಾಗಿದೆ. ಇಲ್ಲಿನ ಪ್ರಕೃತಿ ಹಾಗೂ ಇಲ್ಲಿನ ವಾತಾವರಣ ಮನಸ್ಸಿಗೆ ತುಂಬ ಆಹ್ಲಾದಕರವಾಗಿರ್ತದೆ. ಈ ಕ್ಷೇತ್ರದಲ್ಲಿ ಪ್ರತಿ ಗಿಡದಲ್ಲೂ ಪ್ರತಿ ಜೀವಿಗಳಲ್ಲೂ ಆ ಮಂಜುನಾಥ ಸ್ವಾಮಿ ಪ್ರತಿರೂಪ ತುಂಬಿಕೊಂಡಿದೆ. ಒಳ್ಳೆಯ ಪ್ರಕೃತಿಯ ಗಾಳಿ, ಒಳ್ಳೆಯ ವಾತಾವರಣ ನೋಡೋದಕ್ಕೆ ಮನಸ್ಸಿಗೆ ತುಂಬ ಹಿತಕರವಾಗಿರುತ್ತದೆ. ಇವಾಗ ನಾವು ನೇತ್ರಾವತಿ ನದಿಗೆ ಸ್ನಾನವನ್ನು ಆಚರಿಸಲಿಕ್ಕೆ ಹೊರಡ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಇದೇ ನೇತ್ರಾವತಿ ನದಿ. ಈ ನೇತ್ರಾವತಿ ನದಿಯಲ್ಲಿ ಮೊದಲು ಭಕ್ತರು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಬಂದು ಈ ನೇತ್ರಾವತಿ ನದಿಯಲ್ಲಿ ಸ್ನಾನವನ್ನು ಆಚರಿಸಿ ಮನಸ್ಫೂರ್ತಿಯಾಗಿ ಆ ಮಂಜುನಾಥ ಸ್ವಾಮಿಯನ್ನು ನೆನೆದು ಇಲ್ಲಿಂದ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳುತ್ತಾರೆ. ಈ ನದಿಗೆ 700 ವರ್ಷ ಇತಿಹಾಸವೇ ಇದೆ. ನದಿಯ ಸ್ನಾನದ ನಂತರ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೋಗುವ ದಾರಿ. ಸ್ವಾಮಿಯ ದರ್ಶನಕ್ಕೆ ಹೋಗುವಾಗ ಪ್ರತಿಯೊಬ್ಬರ ಭಕ್ತಾದಿಗಳ ಮುಖದಲ್ಲೂ ಏನೋ ಒಂದು ಆನಂದ, ಏನೋ ಒಂದು ಸಂತೋಷ. ನಾವೇ ಮೈಮರೆತು ಹೋಗಿರುತ್ತೇವೆ. ಸ್ವಾಮಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ದೇಶ ವಿದೇಶಗಳಿಂದಲೂ ಹಾಗೂ ವಿವಿಧ ರಾಜ್ಯಗಳಿಂದಲೂ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ಭಕ್ತಾದಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ದೇವರ ದರ್ಶನಕ್ಕೆ ಹೋಗುವ ದಾರಿಯಲ್ಲಿ ಪ್ರತಿಯೊಬ್ಬರ ಮನದಲ್ಲೂ ಮಂಜುನಾಥ ಮಂಜುನಾಥ ಎಂದು ನೆನೆದು ಭಗವಂತನನ್ನು ಸ್ಮರಿಸಿಕೊಂಡು ಬೇಡಿಕೊಂಡು ಹೋಗುತ್ತಿರುತ್ತಾರೆ. ಮಂಜುನಾಥನನ್ನು ಓಂ ನಮೋ ಮಂಜುನಾಥಾಯ, ಓಂ ನಮೋ ಮಂಜುನಾಥ ಎಂದು ಮನಸ್ಫೂರ್ತಿಯಾಗಿ ಭಗವಂತನನ್ನು ಬೇಡಿಕೊಂಡರೆ ಸಾಕು. ಬೇಡಿದ ವರಗಳನ್ನು ದಯಪಾಲಿಸುತ್ತಾನೆ ನಮ್ಮ ಮಂಜುನಾಥ ಸ್ವಾಮಿ. ಸ್ವಾಮಿಯ ದರ್ಶನಕ್ಕೆ ಹೋಗುವಾಗ ಆ ಸಾಲಿನಲ್ಲಿ ಹೋಗುತ್ತಿದ್ದರೆ ಏನೋ ಒಂದು ಥರ ಆನಂದ, ಮನದಲ್ಲಿ ಏನೋ ಒಂಥರ ಆಹ್ಲಾದ ಆನಂದ ಮೂಡಿಬರುತ್ತದೆ. ಪ್ರತಿ ಭಕ್ತಾದಿಗಳು ಓಂ ನಮೋ ಮಂಜುನಾಥಾಯ, ಓಂ ನಮೋ ಮಂಜುನಾಥಾಯ ಎಂದು ಮನದಲ್ಲೇ ನೆನೆದು ಸ್ವಾಮಿಯ ದರ್ಶನಕ್ಕೆ ಹೊರಡುತ್ತಾರೆ. ಸ್ವಾಮಿಯನ್ನು ಕಣ್ತುಂಬ ನೋಡಿದರೆ ಸಾಕು. ಈ ಜನ್ಮಕ್ಕೆ ಇನ್ನೇನು ಬೇಡ. ವೀಕ್ಷಕರೇ, ಸದಾ ನಾವು ಮಂಜುನಾಥ ಸ್ವಾಮಿ ಸನ್ನಿಧಾನಲ್ಲೇ ಭೋಜನಾಲಯ ಅಂತ ಅನಿಸುತ್ತದೆ ವೀಕ್ಷಕರೇ. ಅನ್ನದಾನ ಛತ್ರಕ್ಕೆ ಈಗ ನಾವೆಲ್ಲ ಹೊರಡ್ತಾ ಇದ್ದೀವಿ ವೀಕ್ಷಕರೇ. ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕುಲ, ಮತ, ಜಾತಿ ಭೇದ ಯಾವುದೇ ಒಂದು ಮನೋಭಾವನೆ ಇಲ್ಲಿ ಇರುವುದಿಲ್ಲ. ಅನ್ನದಾನಕ್ಕೆ ಎಲ್ಲರೂ ಒಂದೇನೆ. ಸಕಲ ಕ್ಷೇತ್ರಗಳು ಸುತ್ತುವುದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗುವುದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಹಾಕಿದಾಗಲೇ ಆ ಮಂಜುನಾಥ ಸ್ವಾಮಿಯು ಪರವಶನಾಗುತ್ತಾರೆ. ಹಸಿದವರಿಗೆ ಯಾರು ಹೊಟ್ಟೆ ತುಂಬ ಅನ್ನವನ್ನು ಹಾಕುತ್ತಾರೋ ಅಂಥವರು ಶ್ರೀ ಮಂಜುನಾಥ ಸ್ವಾಮಿಗೆ ತುಂಬ ಪ್ರಿಯ ಭಕ್ತರಾಗಿರುತ್ತಾರೆ ವೀಕ್ಷಕರೇ.
ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿತ್ಯ ಅನ್ನದಾನ ನಡೆಯುತ್ತದೆ ಸ್ನೇಹಿತರೆ. ಇಲ್ಲಿ ಬರುವ ಭಕ್ತರು ಮನಸ್ಫೂರ್ತಿಯಾಗಿ ಪ್ರಸಾದ ತಿನ್ನುವ ಮುಂಚೆ ಓಂ ನಮೋ ಮಂಜುನಾಥ ಎಂದು ನೆನೆದು ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ದೇವಸ್ಥಾನದ ಮುಂದೆ ಸಾಲು ಸಾಲಿನ ಅಂಗಡಿ ಮುಂಗಟ್ಟುಗಳು ಹಾಗೂ ಭಕ್ತಾದಿಗಳು ದೇವಸ್ಥಾನ ದರ್ಶನಕ್ಕೆ ಹೊರಡುವರು ಹಾಗೂ ದರ್ಶನ ಮಾಡಿ ಹಿಂತಿರುಗಿ ಅವರವರ ಊರುಗಳಿಗೆ ಹೋಗುವವರು ನಾವಿವಾಗ ನೋಡ್ತಾ ಇದ್ದೀವಿ ವೀಕ್ಷಕರೇ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಂ ನಮೋ ಮಂಜುನಾಥಾಯ.